ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ನಾನಿವತ್ತು ಇಲ್ಲಿ ಪನ್ನೀರ್ ಪರಾಠ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ 1/2 kg ಪನ್ನೀರ್ ತೊಗೋಬೇಕು. ಪನ್ನೀರ್ನ ಈ ಥರ ಚೆನ್ನಾಗಿ ತುರ್ಕೋಬೇಕು. ತುರ್ಕೊಂಡು 2 ಈರುಳ್ಳಿ ಹಾಕಿ, ಜೀರಿಗೆ ಪೌಡರ್ ಹಾಕಿ, ಜೀರಿಗೆ ಮತ್ತು ಅಜೀವಾನ ಮಿಕ್ಸ್ ಇರುವ ಪೌಡರ್ ಹಾಕಿ, ಮೇಲ್ಗಡೆ ಕೊತ್ತಂಬರಿ ಹಾಕಿ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಎಲ್ಲನೂ ಹಾಕಬೇಕು. ಎಲ್ಲ ಪದಾರ್ಥಗಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ರುಚಿಗೆ ತಕ್ಕಂತೆ ಉಪ್ಪು ಹಾಕಿ, ಮೆಣಸಿನಕಾಯಿ ಪೇಸ್ಟ್ ಹಾಕಿ, ಅರಿಶಿನ ಹಾಕಿ, ಉಪ್ಪು ಮತ್ತು ಮೆಣಸಿನಕಾಯಿ ಪೇಸ್ಟ್ ಖಾರ ನಿಮಗೆ ಯಾವ ಥರ ರುಚಿ ಬೇಕೋ ಆ ಥರ ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಗೋಧಿ ಹಿಟ್ಟನ್ನ ಚೆನ್ನಾಗಿ ಮೃದುವಾಗಿ ನಾದ್ಕೋಬೇಕು. ನೋಡಿ, ಈ ಥರ ಮೃದು ಇರಬೇಕು. ಇವಾಗ ಇದನ್ನು ಸಣ್ಣ ಸಣ್ಣ ಉಳ್ಳೆ ಮಾಡಿಕೊಂಡು, ಉಳ್ಳೆಯಲ್ಲಿ ಪನ್ನೀರ್ ಎಲ್ಲನೂ ತುಂಬಿಕೊಂಡು ಇವಾಗ ಈ ಥರ ಚೆನ್ನಾಗಿ ಮಡ್ಚ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಮಡ್ಚ್ಕೋತೀವೋ ಅಷ್ಟು ಹೊರಗೆ ಬರಲ್ಲ ಅದು. ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಿ ಇದಕ್ಕೆ ಲಟ್ಟಣಿಗೆಯಿಂದ ಲಾಟಿಸ್ಕೋಬೇಕು. ನೋಡಿ, ಈ ಥರ ಮೆಲ್ಲಗೆ ಲಾಟಿಸ್ಕೋಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು. ಒಳಗಡೆ ಇರೋ ಪನ್ನೀರೆಲ್ಲ ಹೊರಗಡೆ ಬರುತ್ತೆ, ಅದಕ್ಕೆ ಸ್ವಲ್ಪ ಮೆತ್ತಗೆ ಇದು ಮಾಡ್ಕೊಳ್ಬೇಕು. ನೋಡಿ, ಪರಾಠ ರೆಡಿಯಾಗಿದೆ. ಇವಾಗ ತವಾ ಬಿಸಿಯಾಗಿಟ್ಟಿದ್ವಿ ನಾವು. ತವಾ ಬಿಸಿ ಆದಮೇಲೆ ಈ ಥರ ಪರಾಠನ ತವಕ್ಕೆ ಹಾಕ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಚ್ಚಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ತುಪ್ಪನ ತಿರುವಾಕಿ. ಇವಾಗ ರೆಡ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನೀವು ಇದೇ ಥರ ಟ್ರೈ ಮಾಡಿ. ಪನ್ನೀರ್ ಪರಾಠ ಅಂತೂ ಕೇಳಬೇಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ. ಮಕ್ಕಳು, ನೀವು ಎಲ್ಲರೂ ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಾಗುತ್ತೆ ಈ ಪರಾಠ. ಇದೇ ಥರ ಟ್ರೈ ಮಾಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ಥರ ಕಲರ್ ಬಂದಮೇಲೆ ತೆಗೆದುಕೊಳ್ಬೇಕು. ಪರಾಠ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.